ನವಾಜ್ ಶರೀಫ್ ಎರಡೆರಡು ಬಾರಿ ಪ್ರಧಾನಿಯಾದಂಥವರು, ಪಾಕಿಸ್ತಾನದ ಪ್ರಧಾನಿಯಾದಂಥವರು. ಈಗ ಮೋದಿ ಜಪ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನಾವು ಭಾರತದ ಜೊತೆ, ಮೋದಿ ಸರ್ಕಾರ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿರಬೇಕು. ಎಷ್ಟು ಬಲಿಷ್ಠವಾಗಿದ್ದಾರೆ ಅವರು, ಎಷ್ಟು ಬಲಿಷ್ಠವಾಗಿದೆ ಅವರ ಸೇನೆ ಅನ್ನುವಂಥದ್ದು. ಈ ನವಾಜ್ ಶರೀಫ್ ಅವರ ಭಾರತ ಪ್ರೇಮ ನೋಡಿ, ಪಾಕಿಸ್ತಾನದಲ್ಲಿ ಫೆಬ್ರವರಿ 8ನೇ ತಾರೀಕು ಚುನಾವಣೆ ನಡೆಯುತ್ತೆ. ಫೆಬ್ರವರಿ 8ನೇ ತಾರೀಕು ಚುನಾವಣೆ ನಡೆಯುತ್ತೆ. ಪ್ರಧಾನಿ ಸ್ಥಾನದ ಮೇಲೆ ಮತ್ತೊಮ್ಮೆ ನವಾಜ್ ಶರೀಫ್ ಅವರ ಪಕ್ಷ ಕಣ್ಣಿಟ್ಟಿದೆ. ಬಹುಶಃ ಆಗುವ ಸಾಧ್ಯತೆ ಇದೆ. ಈಗ ಅವರು ಭಾಳ ಮುಖ್ಯವಾಗಿ ಹೇಳ್ತಾ ಇರೋದು, ನಾವು ನಮ್ಮ ಪಕ್ಕದ ದೇಶ ಭಾರತರ ಜೊತೆಗೆ ನರೇಂದ್ರ ಮೋದಿ ಥರ ಆಡಳಿತ ಮಾಡದೇ ಇದ್ರೆ ಆಗಲ್ಲ. ಕಹಾ ಹೇ ಹಮ್ ಧರ್ತಿ ಸೇ ಏನು ಉಠೇ ನೈ ಹಮ್ ಉನ್ ಲೋಗ್ ಚಾಂದ್ಮಾ ಪೇ ಚಲ್ ಗಯೆ. ಭಾರತವನ್ನು ಹಾಡಿ ಹೊಗಳ್ತಾ ಇರುವಂಥ ಶರೀಫ್ ಏನು ಹೇಳ್ತಿದ್ದಾರೆ? ಜಗತ್ತಿನಾದ್ಯಂತ ಭಾರತ ಹಲ್ಚಲ್ ಸೃಷ್ಟಿ ಮಾಡ್ತಾ ಇದೆ, ಜಗತ್ತಿನಾದ್ಯಂತ. ಅದನ್ನೇ ಇಲ್ಲಿ BJP ಕೂಡ ಹೇಳ್ತಾ ಇರೋದು. ನರೇಂದ್ರ ಮೋದಿ ಇಡೀ ವಿಶ್ವದಲ್ಲಿ ಭಾರತದ ಸ್ಥಾನಮಾನವನ್ನು ಹೆಚ್ಚಿಸಿದ್ದಾರೆ ಅಂತ. ನಮ್ಮವರು ಹೇಳಿದಾಗ ಅದು ಬೇರೆ, ಅದು ಟೀಕೆ ಟಿಪ್ಪಣಿ ಇರುವಂಥದ್ದು. ಆದರೆ ಪಕ್ಕದ ರಾಷ್ಟ್ರ ಹೇಳ್ತಾ ಇದೆ, ಪಾಕಿಸ್ತಾನದಂಥ ರಾಷ್ಟ್ರ ಹೇಳ್ತಾ ಇದೆ ಅಂತ ಹೇಳುವಾಗ ನಾವು ಅದನ್ನು ಗಮನಿಸಬೇಕು. ಆಮೇಲೆ ಹೇಳ್ತಾ ಇದ್ದಾರೆ ನೋಡಿ, ಇಡೀ ಭಾರತವನ್ನು ಇಡೀ ವಿಶ್ವ ಕೊಂಡಾಡ್ತಾ ಇದೆ, ನಾವು ಪಾಕಿಸ್ತಾನ, ಅದೇ ವಿಶ್ವ ಪಾಕಿಸ್ತಾನವನ್ನು ಭಿಕ್ಷುಕಂತರ ಕಾಣ್ತಾ ಇದೆ, ಭಿಕ್ಷುಕಂತರ ನೋಡ್ತಾ ಇದೆ. ₹1 ಹಿಂಗೆ ಹಾಕಿ ಡಾಲರ್ ಆಗ್ತಾ ಇದೆ. ಅಮೇರಿಕಾ, ರಷ್ಯಾ ನೋಡಿ, ಮೊದಲು ನಮಗೆ ಫ್ರೆಂಡ್ ಆಗಿದ್ದದ್ದು ರಷ್ಯಾ. ಅಮೇರಿಕಾ ಜೊತೆ ಸ್ವಲ್ಪ ದೂರ ಇದ್ವಿ, ಆಯಿತಾ. ಬೇರೆ ಬೇರೆ ಕಾರಣ ಇತ್ತು, ಬಿಕಾಸ್ ಆಫ್ ಕಮ್ಯುನಿಸ್ಟ್ ಎಡಪಕ್ಷಗಳ ಜೊತೆಗೆ ಕಾಂಗ್ರೆಸ್ ಅವರ ಸಹಾಯ ಬೇಕಾದ ಕಾರಣಕ್ಕಾಗಿ. ಈಗ ಅಮೇರಿಕಾನು ಫ್ರೆಂಡು, ರಷ್ಯಾನು ಫ್ರೆಂಡು. ಆಮೇಲೆ ಅರಬ್ಬನ್ನು ನಾವು ಸ್ವಲ್ಪ ಅರಬ್ ರಾಷ್ಟ್ರಗಳನ್ನು ಮನವೊಲಿಸೋದಕ್ಕೆ ಬೇಕಾಗಿ ನಾವು ಯಾವತ್ತೂ ಕೂಡ ಪ್ಯಾಲೆಸ್ತೀನ್ಗೆ ಸಪೋರ್ಟ್ ಮಾಡ್ತಾ ಇದ್ವಿ, ಪ್ಯಾಲೆಸ್ತೀನ್ಗೆ ಸಪೋರ್ಟ್ ಮಾಡ್ತಾ ಇದ್ವಿ, ಇಸ್ರೇಲ್ಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನರೇಂದ್ರ ಮೋದಿ ಇಸ್ರೇಲ್ಗೆ ಸಪೋರ್ಟ್ ಮಾಡಿಬಿಟ್ರು. ಆದರೂ ಕೂಡ ಯಾಕೆಂತಂದರೆ ಅರಬ್ ನಮಗೆ ಪ್ಯಾಲೆಸ್ತೀನ್ಗೆ ಸಪೋರ್ಟ್ ಮಾಡಿ ಅರಬ್ನಿಂದ ಏನು ನಮ್ಗೆ ಲಾಭ ಆಗಿಲ್ಲ ಅವ್ರಿಗೆ. ಈಗ ಅರಬ್ಗೂ ಬೇಕು, ನಾವು ಅರಬ್ ಸ್ಟೇಟ್ಸ್ಗಳಿಗೂ ಬೇಕು, ಅರಬ್ ಜಗತ್ತಿಗೂ ಬೇಕು. ಇದನ್ನು ನಾವು ಹೇಳ್ತಾ ಇರೋದಿಲ್ಲ, ನವಾಜ್ ಶರೀಫ್ ಹೇಳ್ತಾ ಇರೋದು. ಮೋದಿ ಮಾದರಿಯಲ್ಲಿ ಸರ್ಕಾರ ಮಾಡ್ತೀನಿ, ನಾನು ಮೋದಿ ಥರನೇ ಮಾಡ್ತೀನಿ. ಪಾಕಿಸ್ತಾನವನ್ನು ಅದ್ಭುತವಾಗಿ ಆರ್ಥಿಕತೆಯನ್ನು ಹಳ್ಳ ಹಿಡಿದಿದೆಯಲ್ಲ, ಮೋದಿ ಥರ ನಾನು ಸರ್ಕಾರ ಆಡಳಿತ ಮಾಡಿ ಆರ್ಥಿಕತೆಯನ್ನು ಮೇಲೆತ್ತುತ್ತೀನಿ ಅನ್ನುವಂಥ ವಿಶ್ವಾಸವನ್ನು ಪಾಕಿಸ್ತಾನಿಯರಿಗೆ ಮತ್ತು ಹಣದುಬ್ಬರ ಮುಕ್ತಿ ಕೊಡ್ತೇನೆ, ಯಾವುದೇ ಕಾರಣಕ್ಕೂ ಕೂಡ ನಾನು ಪಾಕಿಸ್ತಾನವನ್ನು ಬಿಟ್ಟುಕೊಡೋದಿಲ್ಲ ಅಂತ. ಓಕೆ, ಈಗ ಇಲ್ಲಿ ತನಕ ಭಾರತದ ಬಗ್ಗೆ ಒಂದು ಟೀಕೆ ಟಿಪ್ಪಣಿ ಆ ಕಡೆನೂ ಆಗುತ್ತೆ, ಪಾಕಿಸ್ತಾನದ ಬಗ್ಗೆ ಟಿಪ್ಪಣಿ ಈ ಕಡೆನೂ ಆಗುತ್ತೆ. ಈಗ ಪಾಕಿಸ್ತಾನ ಬರ್ಬಾದಾಗೋದಕ್ಕೆ ಯಾರು ಕಾರಣ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಏನು ಸತ್ಯ ಹೇಳಿದ್ದಾರೆ ನವಾಜ್ ಶರೀಫ್? ಬನ್ನಿ ನೋಡಿ. ಪಾಕಿಸ್ತಾನವನ್ನು ಭಾರತ ಬರ್ಬಾದ್ ಮಾಡಿದ್ದಲ್ಲ, ಭಾರತ ಯಾವತ್ತೂ ಕೂಡ ನಮ್ಮನ್ನು ಕೆಟ್ಟದಾಗಿ ನಡೆಸ್ಕೊಂಡಿಲ್ಲ. ನಮ್ಮ ನೀತಿಗಳಿಂದ ಅರ್ಥವ್ಯವಸ್ಥೆ ಹಾಳಾಗ್ತಾ ಇದೆ ನೋಡಿ. ಯಾವತ್ತೂ ಕೂಡ ನೀತಿ, ಅರ್ಥವ್ಯವಸ್ಥೆ ಅಂದರೆ ದುಡ್ಡಿನ ವಿಚಾರಕ್ಕೆ ಅರ್ಥವ್ಯವಸ್ಥೆ, ಅರ್ಥಮಂತ್ರಿ ಅಂತ ಕರೀತಾರಲ್ಲ, ಅರ್ಥವ್ಯವಸ್ಥೆ ಅಂದರೆ ಹಣಕಾಸು, ಆರ್ಥಿಕತೆ. ನಮ್ಮ ಆರ್ಥಿಕ ನೀತಿ ನಮ್ಮನ್ನು ಹಾಳು ಮಾಡಿದೆ. ಯಾವ್ಯಾವುದಕ್ಕೆಲ್ಲ ಬಳಸ್ತಾ ಇದ್ದೀವಿ ನಾವು ದುಡ್ಡನ್ನು ಅಲ್ವಾ? ದಾವೂದ್ ಇಬ್ರಾಹಿಮನನ್ನು ಉಳಿಸ್ಕೊಳ್ಳೋದಕ್ಕೆ ಸೇನೆಯನ್ನು ಬಳಸ್ಕೊಳ್ತಾ ಇದ್ದಾರೆ ಅಂತಂದರೆ ಏನು ರೀ? ಆಮೇಲೆ ಹೇಳ್ತಾರೆ ಭಾರತ ಚಂದ್ರನನ್ನು ತಲುಪಿದೆ, ಮೊನ್ನೆ ಇಳಿಸಿದ್ವಲ್ಲ. ಪಾಕಿಸ್ತಾನ ಎಲ್ಲಿದೆ? ಇಲ್ಲೇ ಇದೆ. ನವಾಜ್ ಶರೀಫ್ ಹೇಳೋದು, ನಾವು ವಿವಿಧ ದೇಶಗಳಿಂದ ಭಿಕ್ಷೆ ಬೇಡ್ತಾ ಇದ್ದೇವೆ. ಹೌದು, ಅಕ್ಷರಶಃ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ. ಈ ಪಾಕಿಸ್ತಾನವನ್ನು ಆ ಕಡೆ ರಷ್ಯಾ, ಈ ಕಡೆ ಚೀನಾ, ಈ ಕಡೆ ಅಮೇರಿಕಾ ಫುಟ್ಬಾಲ್ ಥರ ಯೂಸ್ ಮಾಡಿಬಿಡ್ತು, ಫುಟ್ಬಾಲ್ ಥರ. ಆಮೇಲೆ ಆ ಕಡೆ ಒಂದು ₹100 ಕೊಡೋದು, ಆ ಕಡೆ ಹೊಡಿ ಅನ್ನೋದು, ₹100 ಕೊಡೋದು, ಈ ಕಡೆ ಹೊಡಿ ಅನ್ನೋದು. ಅದು ಹಾಗೆ ಬಗ ಅಂತ ತಿಂದು ಇವತ್ತು ಒಂದು ರೀತಿಯಲ್ಲಿ ಭಿಕ್ಷುಕ ದೇಶ ಆಗಿದೆ. ಪಾಕಿಸ್ತಾನದ ನಾಯಕರು ಲೂಟಿ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. G20 ಅಧ್ಯಕ್ಷತೆ ಮಾಡ್ತು ಭಾರತ, G20 ಅಧ್ಯಕ್ಷತೆಯನ್ನು ಮಾಡ್ತು. G20 ರಾಷ್ಟ್ರಗಳ ಅಧ್ಯಕ್ಷತೆಯನ್ನು ಭಾರತ ಮೊನ್ನೆ ಮಾಡ್ತಲ್ಲ, ಅದರ ಹೆಸರು ಎಲ್ಲಿಗೋಗಿದೆ? ದೊಡ್ಡ ಲಾಭ ಆಗಿದೆ ಭಾರತಕ್ಕೆ. ನಾವು ಮೋದಿ ಸರ್ಕಾರದ ಸ್ನೇಹ ಸಂಪಾದನೆ ಮಾಡಬೇಕು, ನಾನು ಮಾಡ್ತೀನಿ. ಭಾರತದ ಪ್ರಜಾಪ್ರಭುತ್ವ, ಡೆಮೋಕ್ರಸಿ ಮತ್ತು ಸೇನೆ ಭಾಳ ಬಲಿಷ್ಠವಾಗಿದೆ ಅಂಥೇಳಿ ಅವರು ಕೊಂಡಾಡಿದ್ದಾರೆ ಮೋದಿಯನ್ನು ಮತ್ತು ಭಾರತವನ್ನು. ಫೆಬ್ರವರಿ 8ನೇ ತಾರೀಕು ಚುನಾವಣೆ ನಡೆಯುತ್ತೆ, ಏನಾಗುತ್ತೆ ಕಾದು ನೋಡಿ.